ಮೋಸ್ಟ್ಲಿ ಸಿನಿಮಾ ನೋಡಿದವರಿಗೆ ಅರ್ಥ ಆಗಿರುತ್ತೆ ಯಾವ ಸೀನ್ಗಳ ಬಗ್ಗೆ ವಿರೋಧ ಇರಬಹುದು ಅಂತ. ಇಲ್ಲ ಅಂದ್ರೆ ಒಂದಷ್ಟು ಸೀನ್ಗಳನ್ನ ನಾವು ತೋರಿಸೋ ಪ್ರಯತ್ನ ಮಾಡಿದ್ವಿ. ಈ ಸೀನ್ಗಳ ವಿರುದ್ಧ ಈಗ ಮಹಿಳಾ ಸಂಘಟನೆಯವರು ದೂರು ಕೊಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಯಾವ ಸಂದೇಶ ಕೊಡ್ತಿದ್ದೀರಿ ಸಮಾಜಕ್ಕೆ ಅನ್ನುವಂಥ ಪ್ರಶ್ನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ಕೂಡ ಕ್ಲಾರಿಟಿ ಕೊಡಬೇಕಾಗುತ್ತೆ. ಜೊತೆಗೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರಲ್ಲ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆಗೆ ಶಾರದಾ ಗೌಡ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು, ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಸಿನಿಮಾದ ನಿರ್ದೇಶಕರು ಆದಂತಹ ಪ್ರತಾಪ್ ಗಂಧರ್ವ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ರಕ್ಷಿತ್ ನಾಗ್ ನಟ, ಈ ಸಿನಿಮಾದ ನಾಯಕ ನಟ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂಜನಾ ದಾಸ್ ನಟಿ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅನುಷಾ ಅವರು ಕೂಡ ಇದ್ದಾರೆ. ಅನುಷಾ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು ಚಿತ್ರತಂಡದಿಂದ ಪ್ರಾರಂಭ ಮಾಡ್ಬಿಡ್ತೀನಿ, ಆ ನಂತರ ದೂರ್ ಯಾಕಾಗಿ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಣ. ಪ್ರತಾಪ್ ಗಂಧರ್ವ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡೋದಾದ್ರೆ, ಯಾವ ಸಂದೇಶ ಸಮಾಜಕ್ಕೆ ಕೊಡೋಕೆ ಹೊರಟ್ರಿ ಅನ್ನೋದು ಪ್ರಶ್ನೆ ನಂದು. ಸಿನಿಮಾ ನೋಡಿಲ್ಲ ಮೇಡಮ್ ಇನ್ನು ನೀವು? ಸಿನಿಮಾ ನೋಡದೇ ಇದ್ರು ಕೂಡ ಒಂದಷ್ಟು ಸೀನ್ಗಳ ಬಗ್ಗೆನೇ ಒಂದಷ್ಟು ಅಪಸ್ವರಗಳಿದೆ. ಯಾಕಂದ್ರೆ ಈ ಅಂದ್ರೆ ಆ ಒಂದಷ್ಟು ಟ್ರೈಲರ್ ಇರಬಹುದು, ಒಂದಷ್ಟು ವಿಡಿಯೋಗಳು ಲೀಕ್ ಆದಾಗ ಯಾಕೆ ಈ ಸಿನಿಮಾ ನೋಡ್ಬೇಕು, ಈ ಸಿನಿಮಾದಿಂದ ನನಗೇನಾದ್ರೂ ಲಾಭನ ಅನ್ನುವಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯೊಂದಿಗೆ ಹೋಗಿ ಸಿನಿಮಾ ನೋಡ್ತೀವಿ. ಆ ರೀತಿ ಅನಿಸ್ಲೇ ಇಲ್ಲ ಇಲ್ಲಿ ತನಕ ಅಂತ. ಅದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಟ್ರೈಲರ್ ಅಥವಾ ಟೀಸರ್ ಅಂತ ನಾವು ಮಾಡೋದು ಏನಕ್ಕೆ ಅಂದ್ರೆ, ಸೊ ಆ ಸಿನಿಮಾದಲ್ಲಿರೋ ಒಂದಷ್ಟು ಹೈ ಪಾಯಿಂಟ್ಸ್ ಅಥವಾ ಥಿಯೇಟರ್ಗೆ ಆಡಿಯನ್ಸ್ನ ಕರ್ಸೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ನಾವು ಸಿನಿಮಾ ಟ್ರೈಲರ್ ಅಲ್ಲಿ ಇಟ್ಟಿರ್ತೀವಿ. ಆದ್ರೆ ಸಿನಿಮಾ ಹೆಂಡಿಗೆನೆ ನಾವು ಸಂದೇಶ ಕೊಡೋಕ್ಕಾಗೋದು. ಯಾಕೆಂದ್ರೆ ಬಿಗಿನಿಂಗ್ ಇಂದಾನೆ ಹೇಳ್ತಾ ಹೋದ್ರೆ ಯಾರು ಅದನ್ನ ಕೇಳೋದಿಲ್ಲ. ಏನೋ ಒಂದು ವಿಷಯದ ಬಗ್ಗೆ ಅಟೆಂಡ್ ಮಾಡ್ತಾ ಹೋಗಬೇಕು. ಸಿನಿಮಾದ ಎಂಡಲ್ಲಿ ಕ್ಲೈಮ್ಯಾಕ್ಸ್ ಏನು 10 ನಿಮಿಷ ಮಾಡ್ತೀವಿ, ಅಲ್ಲೇ ನಾವು ಮೆಸೇಜ್ ಕೊಡೋಕ್ಕಾಗೋದು. ಆದ್ರೆ ಆ ಮೆಸೇಜ್ನ ನಾವು ಟ್ರೈಲರ್ ಅಲ್ಲಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಟ್ರೈಲರ್ ಅಲ್ಲಿ ಏನ್ ಇಟ್ಟಿರ್ತೀವಿ ಅಂದ್ರೆ, ಜನ ಥಿಯೇಟರ್ಗೆ ಬರೋದಕ್ಕೆ ಏನು ಬೇಕು, ಈಗಿನ ಯುವಕರಿಗೆ. ಪ್ರತಾಪ್ ಅವರೇ, ಬಹುತೇಕ ಸಿನಿಮಾಗಳು ಸಕ್ಸಸ್ ಆಗೋದು ಟ್ರೈಲರ್ ಮತ್ತು ಸಾಂಗ್ ಗಳಿಂದ ಅಂತ, ಟೀಸರ್ ಇಂದ ಅಂತ ನಾವು ಅನ್ಕೊಳ್ತೀವಿ. ಯಾಕಂದ್ರೆ ಟ್ರೈಲರ್ ಟೀಸರ್ ನೋಡಿದಾಗ ಈ ಸಿನಿಮಾದಿಂದ ನನಗೇನು ಸಿಗುತ್ತಪ್ಪ, ಸಖತ್ ಕ್ಯೂರಿಯಾಸಿಟಿ ಬರೋ ರೀತಿಯಲ್ಲಿದೆ, ನೋಡ್ಲೇಬೇಕು, ವಾವ್ ಅನ್ನುವಂತ ಕಂಟೆಂಟ್ ಅದರಲ್ಲಿ ಇದೆ ಅಂತ ಸಿನಿಮಾ ನೋಡೋಕೆ ಥಿಯೇಟರ್ಗಳಿಗೆ ಜನ ಬರ್ತಾರೆ. ಮತ್ತು ಟ್ರೈಲರ್ ಮತ್ತು ಸಿನಿಮಾದ ಟೀಸರ್ ಅಲ್ಲೇ ನೀವು ಒಂದು ಹುಡುಗ ಇಬ್ರು ಹುಡುಗಿರ್ನ ತೋರಿಸ್ತೀರಿ, ಫಸ್ಟ್ ನೈಟ್ ಸೀನ್ಗಳು ಲೀಕ್ ಆಗುತ್ತೆ. ಅದನ್ನೆಲ್ಲ ನೋಡಿದಾಗ ಯಾಕೆ ಈ ಸಿನಿಮಾ ನೋಡ್ಬೇಕು ಗುರು, ಇದರಿಂದ ನನಗೇನ್ ಲಾಭ ಅಂತ ಜನಸಾಮಾನ್ಯರು ಯೋಚನೆ ಮಾಡ್ತಾರಲ್ವಾ. ಬಹುತೇಕರು ಸಿನಿಮಾ ನೋಡೋದಕ್ಕೆ ಆ ಕಾರಣಕ್ಕೂ ಹೋಗಲ್ಲ. ಹಂಗಾಗಿ ನಾ ಕ್ಲಾರಿಟಿ ತಗೊಳ್ತಾ ಇದ್ದೀನಿ. ಅದೇ, ಈಗ ಇದುವರೆಗೂ ಯಾವುದೇ ಸಿನಿಮಾದಲ್ಲಿ ಇಬ್ಬರು ಹುಡುಗಿರು ಹಾಲಿಡ್ಕೊಂಡು ಒಂದು ಫಸ್ಟ್ ನೈಟ್ ರೂಮಿಗೆ ಹೋಗೋದನ್ನ ನೋಡಿರಲ್ಲ. ಸೊ ಅದನ್ನ ನಾವು ಯಾಕೆ ಇಟ್ಟಿದೀವಿ ಅಂದ್ರೆ, ಈ ತರ ಮಾಡಿದಾರಲ್ವಾ, ಏನಕ್ಕೆ ಮಾಡಿದ್ದಾರೆ ಅಂತನಾದ್ರೂ ಥಿಯೇಟರ್ಗೆ ಬಂದು ಜನ ನೋಡಬೇಕು. ಅಂದರೆ ನಾವು ಅದನ್ನು ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಥವಾ ಅದಕ್ಕೆ ಹೀಗೆ ಇರಬೇಕು ಅಂತ ಅಲ್ಲ. ಅದನ್ನ ನೋಡಿದಾಗ ಇದುವರೆಗೂ ನಾನು ನೋಡಿಲ್ದೇ ಇರೋದು ಏನೋ ಇದರಲ್ಲಿ ಇದೆ, ಏನು ಹೇಳೋಕೆ ಕೊಟ್ಟಿದ್ದಾರೆ ಅಂತನಾದರೂ ಜನ ಆಡಿಯನ್ಸ್ ಬರಬೇಕು. ಅಂದರೆ ಏನೋ ಒಂದು ವಸ್ತೇನೋ ಹೇಳೋಕೆ ಹೋಗ್ತಿದಾರಲ್ವ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಜನ ಬರಬೇಕು ಅನ್ನೋ ಕಾರಣಕ್ಕೆ ಆ ಸೀನ್ ಇಟ್ಟಿರೋದು. ಆದರೆ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಅವ್ರು ಯಾಕೆ ಬರ್ತಾರೆ, ಅಲ್ಲಿ ಏನು ನಡೆಯುತ್ತೆ ಅನ್ನೋದು. ಓಕೆ ಫೈನ್. ನಾನು ನೇರವಾಗಿ ಶಾರದಾ ಗೌಡ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಕಾರಣ ನೀವೇ ಅಪಸ್ವರಗಳನ್ನ ಎತ್ತುತ್ತಿದ್ದೀರಿ, ದೂರು ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದೀರಿ. ಯಾವ ಕಂಟೆಂಟ್ ಮೇಡಮ್ ಮಾರಕ ಅಂತ ಅನಿಸ್ತಾ ಇದೆ ಸಮಾಜಕ್ಕೆ ನಿಮಗೆ? ಅದೇ ಮೇಡಮ್, ಇವಾಗ ನೋಡಿ, ಒಂದೇ ಬೆಡ್ ಮೇಲೆ ಇಬ್ಬರನ್ನು ಮದುವೆ ಆಗುವಂಥದ್ದು, ಅದು ತೋರಿಸೋದು ನಮ್ಮ ಸಂಸ್ಕೃತಿ ಪ್ರಕಾರ ಎಷ್ಟು ಕೆಟ್ಟದ್ದು ಬಿಂಬಿಸ್ತಾ ಇದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ, ಇವತ್ತಿನ ದಿವಸಗಳಲ್ಲಿ ಏನೆಲ್ಲ ಆಗ್ತಾ ಇದೆ, ಹೆಣ್ಮಕ್ಳಿಗಾಗಿರ್ಬೋದು, ಎಷ್ಟು ಎಂತೆಂಥ ಇದು ಘಟನೆಗಳು ನಡೀತಾ ಇದೆ, ಅದನ್ನು ಇವರು ಚಲನಚಿತ್ರದ ಸಿನಿಮಾಗಳ ಮುಖಾಂತರ ತೋರಿಸಿದ್ರೆ ಎಷ್ಟು ಮಟ್ಟಿಗೆ ಅದು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ಒಂದು ನಮ್ಮ ದೂರು. ಯಾಕೆ ಅಂತಂದ್ರೆ, ಇವತ್ತಿನ ದಿವಸ ಒಂದು ಮದುವೆ ಆಗಿ ಒಬ್ಬರನ್ನ ಸಂಸಾರ ಮಾಡೋದೇ ಕಷ್ಟ ಅನ್ನೋ ಟೈಮಲ್ಲಿ ಅಂತರಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ. ನಮ್ಮ ಲಕ್ಷಾಂತರ ಜನಕ್ಕೆ ತೋರಿಸ್ತಾ ಇದ್ದಾರೆ. ಅದು ತಪ್ಪು ಅಂತ ನಮ್ಮ ಕನ್ನಡ ಪರ ಸಂಘಟನೆಗಳ ನನ್ನ ಪರ ಅದು ತಪ್ಪು ಅಂತ ನನ್ನ ಉದ್ದೇಶ ಮೇಡಮ್. ಸೊ ಒಂದು ಹುಡುಗ ಇಬ್ಬರನ್ನ ಮದುವೆ ಆಗೋದು, ಇಬ್ಬರ ಜೊತೆ ಸಂಸಾರ ಮಾಡೋದು, ಇಬ್ಬರ ಜೊತೆನೂ ಆರಾಮಾಗಿರಬಹುದು ಅಂತ ತೋರಿಸ್ಕೊಡುವಂತ ಪ್ರಯತ್ನಗಳು ತಪ್ಪು. ಅದನ್ನ ಯುವ ಸಮೂಹಕ್ಕೆ ಯಾವ ಸಂದೇಶ ಕೊಡುತ್ತೆ ಸಿನಿಮಾ ಅನ್ನೋದನ್ನ ನೇರವಾಗಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋಕೆ ನಿರ್ಧಾರ ಮಾಡಿದ್ದಾರೆ ಅಂತ. ನೇರವಾಗಿ ರಕ್ಷಿತ್ ಅವ್ರ ಹತ್ರ ಹೋಗ್ಬಿಡ್ತೀನಿ. ರಕ್ಷಿತ್ ಅವರೇ, ನಿಮ್ ಸಿನಿಮಾ ನೋಡಿದ್ಮೇಲೆ ಏನ್ ರಿವ್ಯೂ ಸಿಕ್ತು ಜನರಿಂದ ಅಂತ? ಇಂಥ ಸಿನಿಮಾಗಳಲ್ಲಿ ಅಂದ್ರೆ ಒಂದು ಅವಕಾಶ ಸಿಗುತ್ತೆ, ಆಕ್ಟ್ ಮಾಡ್ತೀರಿ, ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ, ಒಳ್ಳೆ ರಿವ್ಯೂಸ್ ಕೂಡ ಸಿಕ್ಕಿದೆ, ಪರವಾಗಿಲ್ಲ. ಯಾಕಂದ್ರೆ ಯುವ ಜನತೆ ಅದನ್ನ ಒಪ್ಕೊಳ್ತಾರೆ, ಸಕ್ಕದಾಗಿದೆ ಅಂತ ಹೇಳಬಹುದು. ಬಟ್ ಅದರಿಂದ ಸಮಾಜಕ್ಕೊಂದು ಸಂದೇಶ ಬೇಕಲ್ಲ ಅಂತ ಜನಸಾಮಾನ್ಯರು ನಿರೀಕ್ಷೆ ಮಾಡ್ತಾರೆ, ಇವನ್ ಫ್ಯಾಮಿಲಿಯವರು ನಿರೀಕ್ಷೆ ಮಾಡ್ತಾರೆ. ಯಾವ ಸಂದೇಶ ಕೂಡ ಇಲ್ಲ ಅಂತ ತಮ್ಮ ಒಪಿನಿಯನ್ ಏನು? ಈ ಸಿನಿಮಾ ಮಾಡಿದ್ಮೇಲೆ ಹೆಂಗ್ ರಿವ್ಯೂ ಸಿಕ್ತು ನಿಮಗೆ? ಅದೇ ಮೇಡಮ್, ಫಸ್ಟು ಮೂವಿ ಮಾಡಿರೋದು ಕಂಪ್ಲೀಟ್ ಆಗಿ ಜೆನ್ಜಿ ಅವ್ರಿಗೋಸ್ಕರ, ಯೂತ್ಸ್ಗಳು ನೋಡ್ಲಿ ಅಂತ. ಆದರೆ ಇಲ್ಲಿ ಉಲ್ಟಾ ಏನಾಗ್ತಿದೆ ಅಂತ ಅಂದರೆ, ಇನ್ನೂ ತಂದೆ ತಾಯಂದಿರು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ ನಮ್ಮ ಸಿನಿಮಾನ. ಅಜ್ಜಿ ತಾತಂದಿರು ಬಂದು ಹೊಗಳ್ತಾ ಇದ್ದಾರೆ. ನನಗೆ ಆಲ್ಮೋಸ್ಟ್ ಸುಮಾರು ಜನ ತಾಯಂದಿರು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದು ನನಗೆ ಲಾಸ್ಟ್ 3 ಡೇಸಿಂದನೂ ಅಂದರೆ ಮನ್ಸಾರೆ ಆಶೀರ್ವಾದ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ, ಇವಾಗ
ಫಾರ್ ಎಕ್ಸಾಂಪಲ್ ನೀವು 3 Idiots ಸಿನಿಮಾ ತೊಗೊಬೋದು, ಅದರಲ್ಲೂ ಸೂಸೈಡ್ ತೋರಿಸ್ತಾರೆ. ಹಂಗಂತ ಅಂದ್ಬಿಟ್ಟು ನೀವು ಸೂಸೈಡ್ ತೋರಿಸ್ಬಿಟ್ಟು ಏನು ಮೆಸೇಜ್ ಹೇಳ್ತಾ ಇದ್ದೀರಾ ಅಂತ ಹೇಳೋಕ್ಕಾಗಲ್ಲ. ಕೊನೆಯದಾಗ ಅವ್ರು ಅದನ್ನು ಏನಕ್ಕೆ ಸೂಸೈಡ್ ಮಾಡ್ಕೊಬಾರ್ದು ಅಂತ ತೋರಿಸಿದ್ದಾರೆ. ಹಾಗೇನೆ ನಮ್ಮ ಸಿನಿಮಾದಲ್ಲೂ ನಾವೇನು ಹೇಳ್ತಾ ಇದೀವೋ ಅದನ್ನ ಕೊನೆಯಲ್ಲಿ ನಾವು ಅದನ್ನ ಕವರ್ ಅಪ್ ಮಾಡ್ತೀವಿ. ನೀವು ಸಿನಿಮಾ ನೋಡಿದ್ರೆ, ಸಿನಿಮಾ ನೋಡಿರೋರು ಇದನ್ನೆಲ್ಲರೂ ಇಷ್ಟಪಟ್ಟಿದ್ದಾರೆ. ಮೇಡಮ್ ಅವರು ಸಿನಿಮಾ ನೋಡಿದ್ರೆ ಆಕ್ಚುಲಿ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ ಓಕೆ, ನೋಡಿದ್ಮೇಲೆ ನಾನು ಹೋಗ್ಬೇಕು ಅಂತ ನನ್ಗೆ ಯಾವುದೇ ರೀತಿ ಅನ್ಸಿಲ್ಲ. ಟ್ರೈಲರ್ ಮತ್ತು ಟೀಸರ್ ನಮ್ಮ ಸಂಸ್ಕೃತಿನಲ್ಲಿ ನಾವು ಹೋಗಿ ನೋಡಿ ನಾವು ಅದನ್ನ 4 ಜನಕ್ಕೆ ಬಿಂಬಿಸುವಂತ ಅವಶ್ಯಕತೆ ನಮಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಹೇಳಿ, ನೀವು ಹೇಳಿದ್ರಿ ಇವಾಗ ತಾನೇ ಏನಂತ, ವಯಸ್ಸಾದವ್ರು ಬಂದು ಹೇಳಿದ್ರು, ತಾಯಂದಿರು ಬಂದು ಹೇಳಿದ್ರು ಅಂತ. ಹಾಗಾದ್ರೆ ಎಲ್ಲಾರು ತಾಯಂದಿರು ಇಬ್ರು ಹೆಣ್ಮಕ್ಳನ್ನ ಒಂದು ಗಂಡನ ಕೊಟ್ಬಿಟ್ಟು ಜೀವನ ಮಾಡ್ತಾರಾ? ಇಲ್ಲ, ನಾವು ಅದನ್ನ ಹೇಳಕ್ ಹೊರಟಿಲ್ಲ. ಅಂದ್ರೆ ನೀವು ಏನ್ ನೋಡ್ತಾ ಇದೀರಲ್ಲ ಅದು ಟ್ರೈಲರ್, ಅಂದ್ರೆ ಅದೊಂದು ಚುಟುಕು ಅಷ್ಟೇ. ನಾವು ಹೇಳೋ ಕೊಟ್ಟಿರೋದು ಇದಕ್ಕೆ ಮೀರಿದ ಸಂಬಂಧ ಇದೆ ಅಂತ. ಅಂದ್ರೆ ನಾವು ಈಗ ನನ್ನ ಕ್ಲೈಮ್ಯಾಕ್ಸ್ ಬಿಟ್ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಸಿನಿಮಾ ಥಿಯೇಟ್ರಲ್ಲಿ ರನ್ ಆಗ್ತಿದೆ. ಎಂಡಲ್ಲಿ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಬಟ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಹೇಳಕ್ ಕೊಟ್ಟಿರೋದು ಇದಾಗಬಾರ್ದು. ಅಂದ್ರೆ ಯಾಕೆ ಅಂದ್ರೆ ನಾವು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಬಂದಿರೋದ್ರಿಂದ, ಮತ್ತೆ ನಮ್ಮ ಕನ್ನಡ ಪರ ಜನಗಳು, ನಮ್ಮ ಸಂಸ್ಕೃತಿ, ನಮ್ಮ ಇದನ್ನ ನಾವು ಬಿಟ್ಕೊಡಕ್ ಆಗಲ್ಲ. ಖಂಡಿತವಾಗ್ಲೂ ನಾವು ಅದು ನಾವು ಪ್ರತಾಪ್ ಅವರೇ, ಹಾಗಾದ್ರೆ ನೀವು ಇದನ್ನೇ ತೋರಿಸ್ಬಿಡಬಹುದಿತ್ತಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ಮೆಸೇಜ್ ಅಲ್ಲೇ ಒಂದು ಓಪನಿಂಗ್ ಕೊಡಬಹುದಿತ್ತಲ್ಲ ಸಿನಿಮಾಗೆ. ಟ್ರೈಲರ್ ಟೀಸರ್ ಮೂಲಕ ಒಂದು ಉತ್ತಮ ಸಂದೇಶದ ಮೂಲಕ ಓಪನಿಂಗ್ ಕೊಡಬಹುದಿತ್ತಲ್ಲ ಜನಕ್ಕೆ ಅಂತ ಅವ್ರು ನೇರ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಹಿಂಗ ಆಗಬಾರ್ದು ಅನ್ನೋದನ್ನ ಸಿನಿಮಾ ಕೊನೆಗೆ ಹೇಳ್ತೀರಿ. ಓಕೆ, ಅದನ್ನ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ ಅಂತ ಕೂಡ ಹೇಳ್ತಿದ್ದೀರಿ. ಬಟ್ ಒಂದು ಚಿಕ್ಕದಾಗಿ ಚುಟುಕಾಗಿ ಅದನ್ನ ಹೇಳೋ ಪ್ರಯತ್ನ ಯಾಕಾಗ್ಲಿಲ್ಲ ಸಿನಿಮಾದ ಟ್ರೈಲರ್ ಅಥವಾ ಟೀಸರ್ ಅಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಈಗ ಎಷ್ಟೋ ಜನ ಟ್ರೈಲರ್ ಟೀಸರ್ ನೋಡಿದವ್ರು ಸಿನಿಮಾ ನೋಡಿರೋದೇ ಇಲ್ಲ, ಬಟ್ ಅದರಲ್ಲಿ ಒಂದಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ, ಸಕ್ಕದಾಗಿದೆಪ್ಪ ಸಿನಿಮಾ ಅಂತ. ಬಟ್ ಇದನ್ನ ನೋಡಿ ಜನ ಬರ್ಬೇಕಾ? ಒಂದ್ ಹುಡುಗ ಇಬ್ರು ಹುಡುಗಿರ್ನ ಮದುವೆ ಆಗ್ತಾನೆ, ಫಸ್ಟ್ ನೈಟ್ ಅಲ್ಲಿ ಇಬ್ರು ಹುಡುಗಿರ್ ಇರ್ತಾರೆ ಪಕ್ಕದಲ್ಲಿ ಅನ್ನೋ ಕಾರಣಕ್ಕೆ ಸಿನಿಮಾ ನೋಡ್ಬೇಕು ಅನ್ನೋ ಗಿಮಿಕ್ಸಾ ಹೇಗೆ ಅಂತ? ಇದು ಇಲ್ಲ, ಸಿನಿಮಾ ನೋಡೋ ಗಿಮಿಕ್ಸ್ ಅಲ್ಲ ಮೇಡಮ್, ನಮ್ಮ ಸಿನಿಮಾದಲ್ಲಿರೋ ಕಂಟೆಂಟ್. ಅಲ್ಲ, ಅವ್ರು ಹೇಳಿದ್ರು ಜೆನ್ಸಿಗೆ ಕಂಪ್ಲೀಟ್ ಆಗಿ ಸಿನಿಮಾ ನಾವು ಇಟ್ಬಿಟ್ಟಿದ್ದೀವಿ ಅಂತ. ಯುವ ಸಮೂಹ ಅಂತದನ್ನ ನೋಡಿದಾಗ, ಇಂಥ ಸೀನ್ಗಳನ್ನ ನೋಡಿದಾಗ ಸಖತ್ ಅಟ್ರಾಕ್ಟ್ ಆಗುತ್ತೆ, ಬೇಗ ಹೋಗಿ ಸಿನಿಮಾ ನೋಡ್ಬೇಕು ಅನ್ನೋ ಧಾವಂತ ಇರುತ್ತೆ ಅಂತ. ಹೌದು, ಇರುತ್ತೆ ಖಂಡಿತವಾಗ್ಲು. ಸೊ ಅದನ್ನ ಇಟ್ಕೊಂಡು ಗಿಮಿಕ್ ಮಾಡಿ ಸಿನಿಮಾ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಗಿಮಿಕ್ ಅಲ್ಲ, ಅವ್ರಿಗೆ ಏನು ಬೇಕೋ ಅದನ್ನ ಕೊಡೋದು ನಮ್ಮ ಕರ್ತವ್ಯ. ಆಸ್ ಎ ನಿರ್ದೇಶಕ ಆಗಿ ನಾನು ಈಗೀಗ ಥಿಯೇಟರ್ಗೆ ಬರೋ ಆಡಿಯನ್ಸ್ ಏನಿದ್ದಾರೆ, ಜನರೇಷನ್ ಇದ್ದಾರೆ, ಅವ್ರಿಗೆ ಏನು ಕೊಡಬೇಕು ಅದನ್ನ ನಾನು ಕೊಡ್ಲೇಬೇಕು. ಈಗಿನ ಜನರೇಷನ್ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ಮಜಾ ಬೇಕು ಅವರಿಗೆ, ಎಂಟರ್ಟೈನ್ಮೆಂಟ್ ಬೇಕು, ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಏನೋ ಎಮೋಷನ್ ಅವ್ರಿಗೆ ಕನೆಕ್ಟ್ ಆಗೋದು, ಲವ್ ಫೇಲ್ಯೂರ್ ಅಥವಾ ಪ್ರೀತಿ ಬಗ್ಗೆನೋ ಏನೋ ಒಂದು ಹೇಳ್ಬೇಕು. ಬಟ್ ಏನಂದ್ರೆ ಥ್ರೂ ಔಟ್ ದ ಸಿನಿಮಾ 80% ಅವರು ಎಂಜಾಯ್ ಮಾಡೋಕ್ಕೋಸ್ಕರ ಥಿಯೇಟರ್ಗೆ ಬರ್ತಾರೆ. ಯಾಕೆಂದ್ರೆ 150-200 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಕೂತಿರೋರು ಯಾರು ಸ್ಟಾರ್ಗಳಲ್ಲ, ಎಲ್ಲರೂ ಹೊಸಬ್ರು, ಎಲ್ಲರೂ ಶ್ರಮ ಹಾಕಿ ಏನೋ ಒಂದು ಮಾಡಬೇಕು ಅಂತ ಬಂದಿರೋ. ನಾನು ಹೊಸಬ, ಅವರೆಲ್ಲರೂ ಹೊಸಬ್ರು. ನಮ್ಮನ್ನ ನಂಬಿ ಅವ್ರು 150 ರೂಪಾಯಿ ಕೊಟ್ಟು ಬರಬೇಕು ಅಂದ್ರೆ ಈ ಎಲ್ಲ ನಮ್ಮ ಫೇಸ್ಗಳಿಗೆ ಮೀರಿದೊಂದು ಏನೋ ಕಂಟೆಂಟ್ ಅದ್ರಲ್ಲಿ ಇರ್ಬೇಕಲ್ಲ. ತಗೊಂಡ್ಮೇಲೆ ಹೊಸಬ್ರ ಪ್ರತಿಭೆನ ಬೇರೆ ರೀತಿಯಲ್ಲಿ ತೋರಿಸಬಹುದಾಗಿತ್ತಲ್ಲ. ಯಾಕೆ ಅಂತಂದ್ರೆ ಯೂತ್ಸ್ ಇವತ್ತು ಅವ್ರನ್ನ ನೋಡಿ ಕಲಿಯುವಂತಹ ಹೆಣ್ಮಕ್ಳುಗಳು ಎಷ್ಟೋ ಜನ ಇರ್ತಾರಲ್ಲ. ಹೌದು, ಖಂಡಿತ. ಎಷ್ಟು ಅಪರಾಧ ಹೇಳಿ. ಅದೇ ಮೇಡಮ್, ನಾನು ಹೇಳ್ತಿರೋದು ಪೂರ್ತಿ ಸಿನಿಮಾ ನೋಡಿದ್ರೆ ಇದು ಅರ್ಥ ಆಗುತ್ತೆ. ನಾವು ಅದನ್ನ ಪ್ರಮೋಟ್ ಮಾಡ್ತಿಲ್ಲ ಅಥವಾ ಮಾಡಿ ಅಂತ ಹೇಳ್ತಿಲ್ಲ, ಇದು ಸಿನಿಮಾದ ಒಂದು ಪಾರ್ಟ್. ಆದ್ರೆ ಇದನ್ನ ಮಾಡಬೇಡಿ ಅಂತಾನೆ ನಾವು ಲಾಸ್ಟಿಗೆ ಹೇಳ್ತಾ ಇರೋದು.